ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಸಂಪೂರ್ಣ ಸಮಾಸಗಳ ಬಗ್ಗೆ ತಿಳಿಯೋಣ. ಸಮಾಸ ಅಂದರೆ ಏನು, ಅವುಗಳ ವಿಧ, ಉದಾಹರಣೆಗಳು, ಈಸಿ ಟ್ರಿಕ್ಸ್ ಎಲ್ಲವನ್ನು ನೋಡೋಣ. ಸಮಾಸಗಳು. ಸಮಾಸ ಅಂದರೆ ಏನು? ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಅನುಗುಣವಾಗಿ ಪರಸ್ಪರ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥವಿರುವ ಪದಗಳು ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ತೆಗೆದು ಆಗುವ ಪದವೇ ಸಮಾಸ. ಓಕೆನಾ? ಸಮಾಸದ ವಿಧಗಳನ್ನು ನೋಡೋಣ. ಕನ್ನಡ ಸಮಾಸದಲ್ಲಿ ಒಟ್ಟು 8 ವಿಧಗಳಿವೆ, ಅಂದರೆ 8 ಸಮಾಸಗಳಿವೆ. ಅವು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹುರ್ವೀಹಿ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಗಮಕ ಸಮಾಸ ಮತ್ತು ಕ್ರಿಯಾ ಸಮಾಸ. ಈಗ ಒಂದೊಂದೇ ಸಮಾಸ ಬಗ್ಗೆ ತಿಳಿಯೋಣ. ತತ್ಪುರುಷ ಸಮಾಸ. ಉತ್ತರ ಪದದ ಅರ್ಥವು ಪ್ರಧಾನವಾಗುತ್ತದೆ. ಸಾಮಾನ್ಯವಾಗಿ ಪೂರ್ವ ಪದವು ನಾಮಪದವಾಗಿದ್ದು ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತದೆ. ಅಂದರೆ ಉತ್ತರ ಪದ ಪ್ರಧಾನವಾಗಿರುತ್ತೆ, ಪೂರ್ವ ಪದ ನಾಮಪದ ಆಗಿರುತ್ತೆ, ವಿಭಕ್ತಿ ಪ್ರತ್ಯಯ ಇರುತ್ತೆ. ಇದರಲ್ಲಿ ಯಾವುದು ಉತ್ತರ ಪದ, ಯಾವುದು ಪೂರ್ವ ಪದ? ಮೊದಲನೆಯ ಪದ ಪೂರ್ವ ಪದ, ಎರಡನೆಯ ಪದ ಉತ್ತರ ಪದ. ಉತ್ತರ ಪದ ಪ್ರಧಾನವಾಗಿರುತ್ತೆ. ಉದಾಹರಣೆಗಳನ್ನು ನೋಡೋಣ. ದ್ವಿತೀಯ ತತ್ಪುರುಷ ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿರುವ ತತ್ಪುರುಷ. ಹಾವನ್ನು ಪ್ಲಸ್ ಆಡಿಸುವವನು, ಹಾವಾಡಿಸುವವನು. ಮೈಯನ್ನು ಪ್ಲಸ್ ಮರೆ, ಮೈ ಮರೆ. ಅನ್ನು ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ. ಇದರಲ್ಲಿ ಪೂರ್ವ ಪದವು ಪ್ರಧಾನವಾಗಿರಲ್ಲ, ಉತ್ತರ ಪದ ಪ್ರಧಾನವಾಗಿರುತ್ತೆ. ತತ್ಪುರುಷ ಸಮಾಸದಲ್ಲಿ ತೃತೀಯ ತತ್ಪುರುಷ ಸಮಾಸಕ್ಕೆ ಉದಾಹರಣೆ: ಕೈಯಿಂದ ಪ್ಲಸ್ ಕಾಣಿಕೆ, ಕೈ ಕಾಣಿಕೆ. ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯೋವೃದ್ಧ. ಇಂದ ಅಂತ ಬಂದಿದೆ ಅಲ್ವಾ ಮೊದಲನೆಯ ಪದದಲ್ಲಿ, ಆದ್ದರಿಂದ ಇದು ತೃತೀಯ ತತ್ಪುರುಷ ಸಮಾಸ. ನಂತರ ಚತುರ್ಥಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು. ಚತುರ್ಥಿ ಅಂದರೆ ಗೆ, ಇಗೆ, ಕೆ, ಅಕ್ಕೆ ಇರುತ್ತೆ. ತೇರಿಗೆ ಪ್ಲಸ್ ಮರ, ತೇರು ಮರ. ಭೂತಕ್ಕೆ ಪ್ಲಸ್ ಬಲಿ, ಭೂತ ಬಲಿ. ಇಲ್ಲಿ ಗೆ, ಕೆ ಇರೋದ್ರಿಂದ ಇದು ತತ್ಪುರುಷ ಸಮಾಸ, ಚತುರ್ಥಿ ತತ್ಪುರುಷ ಸಮಾಸ. ನಂತರ ಪಂಚಮಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು. ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಇದೆ, ಆದ್ದರಿಂದ ಕಳ್ಳನ ದೆಸೆಯಿಂದ ಪ್ಲಸ್ ಭಯ, ಕಳ್ಳ ಭಯ. ಬಂಧನದ ದೆಸೆಯಿಂದ ಪ್ಲಸ್ ಮುಕ್ತ, ಬಂಧನ ಮುಕ್ತ. ದೆಸೆಯಿಂದ ಇರುವುದರಿಂದ ಇದು ಪಂಚಮಿ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳನ್ನು ನೋಡೋಣ. ದೇವರ ಪ್ಲಸ್ ಸ್ಥಾನ, ದೇವಸ್ಥಾನ. ಮರದ ಪ್ಲಸ್ ಕಾಲು, ಮರಗಾಲು. ಆ ಷಷ್ಠಿ ವಿಭಕ್ತಿ ಆ, ಆದ್ದರಿಂದ ಇದು ಷಷ್ಠಿ ತತ್ಪುರುಷ ಸಮಾಸ. ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ ನೋಡಿ, ಉತ್ತರ ಪದ ಪ್ರಧಾನವಾಗಿದೆ ನೋಡಿ. ನಂತರ ಸಪ್ತಮಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ರಣದಲ್ಲಿ ಪ್ಲಸ್ ಶೂರ, ರಣಶೂರ. ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಲೋಪವಾಗಿರುವುದರಿಂದ ಇದು ಸಪ್ತಮಿ ತತ್ಪುರುಷ ಸಮಾಸ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್ ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಅಂದರೆ ಏನು? ಉತ್ತರ ಪದದ ಅರ್ಥವು ಪ್ರಧಾನವಾಗಿರುತ್ತದೆ. ಇಲ್ಲೂ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಪೂರ್ವ ಪದ ಮತ್ತು ಉತ್ತರ ಪದಗಳು ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಪೂರ್ವ ಪದ ಬಂದು ವಿಶೇಷಣವಾಗಿರುತ್ತೆ, ಉತ್ತರ ಪದ ಬಂದು ವಿಶೇಷ್ಯವಾಗುತ್ತೆ. ವಿಶೇಷಣ ಅಂದರೆ ಏನು? ಗುಣ, ಬಣ್ಣ ಅಥವಾ ಗಾತ್ರವನ್ನು ತಿಳಿಯುವುದು. ಉದಾಹರಣೆನ ನೋಡೋಣ. ಹಿರಿದಾದ ಪ್ಲಸ್ ಮರ, ಹೆಮ್ಮರ. ಇದರಲ್ಲಿ ವಿಶೇಷಣ ಹಿರಿದು, ಮೊದಲನೆಯದು ವಿಶೇಷಣ
ಎರಡನೆಯ ಪದ ವಿಶೇಷ್ಯ ಪದ, ವಿಶೇಷ್ಯ ಮರ. ಸೊ ಹಿರಿದಾದ ಪ್ಲಸ್ ಮರ ಹೆಮ್ಮರ. ಇನ್ನೂ ಮುಂತಾದ ಉದಾಹರಣೆಗಳನ್ನು ನೋಡೋಣ. ಬಿಳಿಯದಾದ ಪ್ಲಸ್ ಕುದುರೆ ಬಿಳಿ ಕುದುರೆ. ಹಳೆಯದಾದ ಪ್ಲಸ್ ಕನ್ನಡ ಹಳಗನ್ನಡ. ನೆಲವಾದ ಪ್ಲಸ್ ಅಂಬರ ನೀಲವಾದ ಪ್ಲಸ್ ಅಂಬರ ನೀಲಾಂಬರ. ಮೆಲಿತು ಪ್ಲಸ್ ನುಡಿ ಮೆಲ್ನುಡಿ. ಇದರಲ್ಲಿಯೂ ಉತ್ತರ ಪದ ಪ್ರಧಾನವಾಗಿರುತ್ತೆ. ನಂತರ ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿರುತ್ತೆ. ಇದರಲ್ಲಿ ಪೂರ್ವ ಪದ ಸಂಖ್ಯಾವಾಚಕ ಅಂದರೆ ಸಂಖ್ಯೆ ಇರುತ್ತೆ. ಮೊದಲನೆಯ ಪದ ಪೂರ್ವ ಪದ ಸಂಖ್ಯೆಯಿಂದ ಕೂಡಿರುತ್ತೆ. ಉತ್ತರ ಪದ ನಾಮಪದವಾಗಿರುತ್ತೆ. ಉದಾಹರಣೆಗಳನ್ನು ನೋಡೋಣ. 3 ಪ್ಲಸ್ ಲೋಕ ಮೂಲೋಕ. 2 ಪ್ಲಸ್ ಮಡಿ ಇಮ್ಮಡಿ. 100 ಪ್ಲಸ್ ಕಾಲ ನೂರುಗಾಲ. 1 ಪ್ಲಸ್ ಕಣ್ಣು ಒಕ್ಕಣ್ಣು. ಇದರಲ್ಲಿ ಮೊದಲನೆಯ ಪದ ಸಂಖ್ಯೆ ಇದೆ ನೋಡಿ, ಎರಡನೆಯ ಪದ ನಾಮಪದವಿದೆ. ಬಹುರ್ವೀಹಿ ಸಮಾಸ ಅಂದರೆ ಏನು? ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಮುಖ್ಯವಾಗದೆ ಬೇರೆ ಯಾವುದೋ ಮೂರನೆಯ ಪದ ಪ್ರಧಾನವಾಗಿರುತ್ತೆ. ಅಂದರೆ ಪೂರ್ವ ಪದನೂ ಪ್ರಧಾನ ಆಗಿರಲ್ಲ, ಉತ್ತರ ಪದನೂ ಪ್ರಧಾನವಾಗಿರಲ್ಲ, ಬೇರೆ ಯಾವುದೋ ಪದ ಪ್ರಧಾನವಾಗಿರುತ್ತೆ. ಇದನ್ನು ಬಿಡಿಸುವಾಗ ನಾವು ಯಾವನೆಯೋ ಅವನು, ಯಾವುದೋ ಅದು, ಯಾವಳೋ ಅವಳು ಅಂತ ಯೂಸ್ ಮಾಡ್ತೀವಿ. ಉದಾಹರಣೆ ನೋಡೋಣ. 3 ಪ್ಲಸ್ ಕಣ್ಣು ಉಳ್ಳವನು ಯಾರೋ ಅವನು ಮುಕ್ಕಣ್ಣ ಅಂದರೆ ಶಿವ. ಇಲ್ಲಿ ಯಾರೋ ಅವನು ಅಂತ ನಾವು ಪ್ರಯೋಗ ಮಾಡಿದ್ದೀವಿ. ಚಕ್ರವು ಪ್ಲಸ್ ಕೈಯಲ್ಲಿ ಉಳ್ಳವನು ಯಾರೋ ಅವನು ಚಕ್ರಪಾಣಿ. ಇಲ್ಲೂ ಯಾರೋ ಅವನು, ಚಕ್ರಪಾಣಿ ಯಾರು ಅಂದರೆ ವಿಷ್ಣು. ಸೊ ಮೂರನೆಯ ಪದ ಪ್ರಧಾನವಾಗಿದೆ. ಇನ್ನಷ್ಟು ಉದಾಹರಣೆ. ಸಿಂಹವನ್ನು ವಾಹನವಾಗಿ ಉಳ್ಳವಳು ಯಾರೋ ಅವಳು, ಯಾರೋ ಅವಳು ಮೂರನೆಯ ಪದ ಬಂದಿದೆ. ಸಿಂಹವಾಹಿನಿ ಯಾರು ಅಂದರೆ ಪಾರ್ವತಿ. ಆನೆಯಂತೆ ಮುಖವುಳ್ಳವನು ಯಾರೋ ಅವನು ಗಜಾನನ, ಗಣೇಶ, ಗಜಾನನ ಅಂತ ಬಂದಿದೆ. ಇವೆಲ್ಲ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಗಳು. ನಂತರ ಕ್ರಿಯಾ ಸಮಾಸನ ನೋಡೋಣ. ಪೂರ್ವ ಪದವು ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು ಉತ್ತರ ಪದದಲ್ಲಿ ಕ್ರಿಯಾಪದವಿರುತ್ತದೆ. ಅಂದರೆ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಇದ್ದು ನಾಮಪದನೂ ಆಗಿರುತ್ತೆ. ಉತ್ತರ ಪದ ಯಾವಾಗಲೂ ಕ್ರಿಯಾಪದವಾಗಿರುತ್ತೆ. ಅಂದರೆ ಎರಡನೆಯ ಪದ ಯಾವಾಗಲೂ ಕ್ರಿಯಾಪದ, ಯಾವುದಾದ್ರೂ ಕ್ರಿಯೆಯನ್ನು ಅಥವಾ ಕೆಲಸವನ್ನು ಸೂಚಿಸುವ ಪದವಾಗಿರುತ್ತೆ. ಉದಾಹರಣೆಗೆ ಕೈಯನ್ನು ಪ್ಲಸ್ ಮುಗಿ ಕೈಮುಗಿ. ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ. ಕಾಲನ್ನು ಪ್ಲಸ್ ತೊಳಿ ಕಾಲ್ದೊಳಿ. ನೀರನ್ನು ಪ್ಲಸ್ ಕುಡಿ ನೀರ್ಗುಡಿ. ಇಲ್ಲಿ ಮುಗಿ, ತೆರೆ, ತೊಳೆ, ಕುಡಿ ಇವೆಲ್ಲ ಕ್ರಿಯೆಯನ್ನು ಸೂಚಿಸುತ್ತೆ. ಆದ್ದರಿಂದ ಕ್ರಿಯಾಪದ. ಮತ್ತು ಕೈಯನ್ನು, ಕಣ್ಣನ್ನು, ಕಾಲನ್ನು, ನೀರನ್ನು ಅನ್ನು ದ್ವಿತೀಯ ವಿಭಕ್ತಿ ಇದೆ. ನಂತರ ದ್ವಂದ್ವ ಸಮಾಸ. ಸಮಾಸದಲ್ಲಿರುವ ಎಲ್ಲ ಪದಗಳ ಅರ್ಥಗಳು ಸಮಾನವಾಗಿ ಪ್ರಧಾನವಾಗಿರುತ್ತೆ. ಅಂದರೆ ಎಲ್ಲ ಪದಗಳು ಪ್ರಧಾನವಾಗಿರುತ್ತೆ. ನಾವು ಕೂಡಿಸಿದಾಗ ಇದರಲ್ಲಿ ಜೋಡಿ ಪದಗಳು ಸಿಗಬಹುದು. ಬಹುವಚನಗಳಲ್ಲಿಯೂ ಇರುತ್ತೆ, ಜೋಡಿ ಪದವಾಗಿರುತ್ತೆ. ಉದಾಹರಣೆನ ನೋಡೋಣ. ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು. ಗಿಡ, ಮರ, ಬಳ್ಳಿಗಳು. ಇಲ್ಲಿ ಎಲ್ಲವೂ ಪ್ರಧಾನ, ಗಳು ಅಂದರೆ ಬಹುವಚನ ಬಂದಿದೆ. ಗಿಡ, ಮರ ಜೋಡು ಪದನೂ ಬಂದಿದೆ. ತಾಯಿಯು ಪ್ಲಸ್ ತಂದೆಯು, ತಂದೆ ತಾಯಿಗಳು. ಸೂರ್ಯನು ಪ್ಲಸ್ ಚಂದ್ರನು, ಸೂರ್ಯ ಚಂದ್ರರು. ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣರು. ಅಂಶಿ ಸಮಾಸ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶ ಅಂಶಿ ಸಂಬಂಧದಿಂದ ಕೂಡಿರುತ್ತವೆ. ಇಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಓನ್ಲಿ ಅಂಶಿ ಸಮಾಸದಲ್ಲಿ ಮಾತ್ರ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಬೇರೆ ಎಲ್ಲದರಲ್ಲೂ ಆಲ್ಮೋಸ್ಟ್ ಉತ್ತರ ಪದ ಪ್ರಧಾನವಾಗಿರುತ್ತೆ. ವಸ್ತುವಿನ ಒಂದು ಭಾಗವನ್ನು ಮೊದಲು ಹೇಳಲಾಗುತ್ತದೆ, ಬಿಡಿಸ್ಬರ್ದಾಗ ಉಲ್ಟಾ ಪಲ್ಟಾ ಆಗಿರುತ್ತೆ. ಉದಾಹರಣೆ ಕೈಯ ಪ್ಲಸ್ ಅಡಿ ಅಡಿಗೈ. ಇಲ್ಲಿ ಅಡಿಗೈಯನ್ನು ಬಿಡಿಸುವಾಗ ಕೈಯ ಪ್ಲಸ್ ಅಡಿ ಉಲ್ಟಾ ಆಗಿದೆ ನೋಡಿ. ತಲೆಯ ಪ್ಲಸ್ ಮುಂದು ಮುಂತಲೆ. ಮನೆಯ ಪ್ಲಸ್ ಹಿಂದು ಹಿತ್ತಲು. ಮೂಗಿನ ಪ್ಲಸ್ ತುದಿ ತುದಿ ಮೂಗು. ಬಿಡಿಸು ಬರೆದಾಗ ಉಲ್ಟಾ ಆಗಿರುತ್ತೆ. ಅಂಶ ಅಂಶಿಗಳನ್ನು ಇರೋದ್ರಿಂದ ಇದು ಅಂಶಿ ಸಮಾಸ ಅಂತ ನಾವು ಕರಿತೀವಿ. ಭಾಗಗಳನ್ನು ಸೂಚಿಸುತ್ತೆ.
ನಂತರ ಗಮಕ ಸಮಾಸ. ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತವಿದ್ದು ಉತ್ತರ ಪದದಲ್ಲಿ ನಾಮಪದವಿರುತ್ತದೆ. ಅಂದರೆ ಪೂರ್ವ ಪದದಲ್ಲಿ ಯಾವಾಗಲೂ ಸರ್ವನಾಮ ಅಂದರೆ ಮೊದಲನೆಯ ಪದ ಸರ್ವನಾಮ ಅಥವಾ ಕೃದಂತವಾಗಿರುತ್ತೆ, ಉತ್ತರ ಪದ ಯಾವಾಗಲೂ ನಾಮಪದದಿಂದ ಇರುತ್ತೆ. ಆದ್ದರಿಂದ ಅದನ್ನು ಗಮಕ ಸಮಾಸ ಅಂತ ಕರಿತೀವಿ. ಉದಾಹರಣೆನ ನೋಡೋಣ. ಆ ಪ್ಲಸ್ ಮನೆ, ಆ ಮನೆ. ಇದರಲ್ಲಿ ಪೂರ್ವ ಪದ ಸರ್ವನಾಮವಾಗಿದೆ. ಮಾಡಿದ ಪ್ಲಸ್ ಅಡಿಗೆ, ಮಾಡಿದಡಿಗೆ. ಮಾಡಿದ ಕೃದಂತ ಪೂರ್ವನಾಮ. ಈ ಪ್ಲಸ್ ಹುಡುಗ, ಈ ಹುಡುಗ ಸರ್ವನಾಮ ಪೂರ್ವಪದ. ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ಅವಳು ಮತ್ತೆ ಸರ್ವನಾಮ ಪೂರ್ವಪದ. ಶಾರ್ಟ್ ಫಾರ್ಮ್ ಆಗಿ ನೆನಪಿಟ್ಕೊಳ್ಳೋದಕ್ಕೆ ಸುಲಭವಾಗಿ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದ ಪ್ರಧಾನವಾಗಿರುತ್ತೆ. ಕರ್ಮಧಾರಯ ಪ್ರಧಾನ ವಿಶೇಷಣ. ಉದಾಹರಣೆ ಹೆಮ್ಮರ. ಸಮಾಸ ದ್ವಿಗು ಸಮಾಸ. ಪ್ರಧಾನ ಸಂಖ್ಯೆ ನಂಬರ್ಸ್. ಉದಾಹರಣೆ ಮೂಲೋಕ. ಸಮಾಸ ಬಹುರ್ವೀಹಿ ಸಮಾಸ. ಪ್ರಧಾನ ಅನ್ಯ ಪದ ಬೇರೆ ಪದ. ಉದಾಹರಣೆ ಮುಕ್ಕಣ್ಣ. ಸಮಾಸ ಕ್ರಿಯಾ ಸಮಾಸ. ಪ್ರಧಾನ ಯಾವುದಿರುತ್ತೆ ಅಂದರೆ ಕ್ರಿಯಾಪದ. ಉದಾಹರಣೆ ಕೈ ಮುಗಿ. ಸಮಾಸ ದ್ವಂದ್ವ ಸಮಾಸ. ಇದರಲ್ಲಿ ಎಲ್ಲ ಪದಗಳು ಪ್ರಧಾನವಾಗಿರುತ್ತೆ. ಉದಾಹರಣೆ ತಂದೆ ತಾಯಿಗಳು. ಸಮಾಸ ಅಂಶಿ ಸಮಾಸ. ಪ್ರಧಾನ ಪೂರ್ವಪದ. ಉದಾಹರಣೆ ಮುಂತಲೆ. ಸಮಾಸ ಗಮಕ ಸಮಾಸ. ಇದರಲ್ಲಿ ಸರ್ವನಾಮ ಅಥವಾ ಕೃದಂತ ಪ್ರಧಾನವಾಗಿರುತ್ತೆ. ಉದಾಹರಣೆ ಆ ಮನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂತ ನನಗೆ ಅನಿಸುತ್ತೆ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಧನ್ಯವಾದಗಳು.